ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಹೊಸ ಮೈಲಿಗನ್ನು ಸ್ಥಾಪಿಸಿದೆ. 10ನೇ ವರ್ಷದ ವಾರ್ಷಿಕ ಪದವಿ ಪ್ರದಾನ ಸಮಾರಂಭ ಗಮನ ಸೆಳೆದಿದ್ದು ವಿದ್ಯಾರ್ಥಿಗಳ ಪಾಲಿಗೆ ಹಬ್ಬವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. RUAS 10ನೇ ವಾರ್ಷಿಕೋತ್ಸವದ ಆಚರಣೆ. 2095 ವಿದ್ಯಾರ್ಥಿಗಳಿಗೆ ಪದವಿ, 107 ಪದಕ ವಿತರಣೆ. ಬೆಂಗಳೂರಿನ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಹೊಸ ಮೈಲುಗಲ್ಲು ಸ್ಥಾಪಿಸಿದೆ. ನಗರದ RMC ಆಡಿಟೋರಿಯಂನಲ್ಲಿ ವಾರ್ಷಿಕ ಪದವಿ ಪ್ರದಾನ ಸಮಾರಂಭ ನಡೆಯಿತು. 10ನೇ ವರ್ಷದ ಪದವಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ಜರುಗಿದೆ. ಎಂದಿನ ಸಂಪ್ರದಾಯದಂತೆ ರಾಮಯ್ಯ ಆಂಥಮ್ ಹಾಡೋದರ ಜೊತೆಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಈ ಬಾರಿ ಒಟ್ಟು 2095 ವಿದ್ಯಾರ್ಥಿಗಳಿಗೆ ಪದವಿ ವಿತರಣೆ ಮಾಡಿದ್ದು, ಈ ಪೈಕಿ 50 ಜನರಿಗೆ PhD, 698 ಜನರಿಗೆ ಸ್ನಾತಕೋತ್ತರ ಹಾಗೂ 1347 ಪದವಿ ಪ್ರದಾನ ಮಾಡಲಾಯಿತು. ಶೈಕ್ಷಣಿಕವಾಗಿ ಅಮೋಘ ಸಾಧನೆ ತೋರಿದ ವಿದ್ಯಾರ್ಥಿಗಳಿಗೆ 107 ಪದಕಗಳನ್ನು ವಿತರಿಸಲಾಯಿತು. ಜಗತ್ತಿನಲ್ಲಿ ಇಂಟರ್ನೆಟ್ ಕ್ರಾಂತಿ. ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಸೆಂಟರ್ ಫಾರ್ ನ್ಯಾನೋ ಸೈನ್ಸಸ್ ಅಂಡ್ ಎಂಜಿನಿಯರಿಂಗ್ ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಆಫ್ ಸೈನ್ಸ್ ವಿಭಾಗದ ಡೀನ್ ಪ್ರೊಫೆಸರ್ ನವಕಾಂತ್ ಭಟ್ ಅವರು ಮಾತಾಡಿದರು. ಈಗ ಪದವಿ ಪಡಿತಾ ಇರೋ ಪ್ರತಿಯೊಬ್ಬರು ಜೆನ್ಝಿಗೆ ಸೇರಿದವರು ಅಂತ ಹೇಳಿದರು. This is a great opportunity that we have, and I was very, very happy to see the energy among all the medal winners. And again, there were so many of them, I think more than 100. And also there were more than 50 PhD students who received their degree. This also highlights the by the university on research. And I also understood that there is effort for translation as well. ಪದವಿ ಕೇವಲ ಶೈಕ್ಷಣಿಕ ಗುರುತಷ್ಟೇ ಅಲ್ಲ. RUAS ಕುಲಪತಿ ಡಾಕ್ಟರ್ MR ಜೈರಾಮ್ ಅವರು ಮಾತನಾಡಿ, ಪದವಿ ಅನ್ನೋದು ಕೇವಲ ಶೈಕ್ಷಣಿಕ ಗುರುತಷ್ಟೇ ಅಲ್ಲ, ಯಾರು ವಿಭಿನ್ನವಾಗಿ ಆಲೋಚನೆ ಮಾಡ್ತಾರೋ ಭವಿಷ್ಯವೂ ಅವರಿಗೆ ಸೇರಿದ್ದಾಗಿರುತ್ತೆ ಅಂತ ಹೇಳಿದರು. The journey has been very interesting. We have our faculty has taken all the challenges. They have passed these hurdles, and they are looking forward for all the opportunities that are going to come forward. I think there is so much to do. We have long way to go, and I'm sure that with the best of wishes of people like Dr. Bhatt, who has come here today, who gave the convocation address. The address itself is eye-opener to all our intellectuals. ಒಟ್ನಲ್ಲಿ ರಾಮಯ್ಯ ಯೂನಿವರ್ಸಿಟಿ ಪದವಿ ಪ್ರದಾನ ಸಮಾರಂಭ ಬಹಳ ಅರ್ಥಪೂರ್ಣವಾಗಿ ಜರುಗಿದೆ. ದೇಶದ ನಾನಾ ಭಾಗಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಪ್ರಯಾಣವನ್ನ ಮತ್ತೊಮ್ಮೆ ಮೆಲುಕು ಹಾಕೋದಕ್ಕೆ ಈ ಕಾರ್ಯಕ್ರಮ ವೇದಿಕೆ ಕಲ್ಪಿಸಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.